ಶಕ್ಕರ ಸ್ಥಾಪಕ ಮೌಯಸ್ ವಿರುದ್ಧ ರಾಜಾಧಿರಾಜ 1ನೇ ರುದ್ರ ದಾಮನ್. ಪಾಂಡ್ಯರು ರಾಜಧಾನಿ ಮಧುರೈ. ಲಾಂಛನ ಮೀನು. ಪ್ರಬಲ ಅರಸ ನಡುಜಳಿಯನ್. 3 ಸಂಗಮಯುಗರು. ಪಾಂಡ್ಯರು ಪೋಷಕದಲ್ಲಿ ಉಳಿದಿದ್ದರು. 3 ಸಂಗಮಯುಗಗಳು ಪಾಂಡ್ಯರ ಪೋಷಕದಲ್ಲಿ ಉಳಿದಿದ್ದರು. ಚೇರರ ರಾಜಧಾನಿ ಲಾಂಛನ ಬಿಲ್ಲು ಬಾಣ. ರಾಜಧಾನಿ ವೆಂಗಿ ಮುಜಿರಿ. ಸಗುಟವನ್ ಕೆಂಪು ಚೇರ. ಹೆಂಡತಿ ಕನ್ಗಿ ಶಿಲಾಪಧಿಕರಂ. ಸಂಗಮಯುಗ ಆಡಳಿತ. ರಾಜನಿಗೆ ಸಹಕರಿಸಲು 5 ಜನ, 1 ಮಂತ್ರಿಮಂಡಲ. ಅಮೈಚಾರಂತಿರು. ಪುರೋಹಿತರನು ಅಂತನಾರಂತಿರು. ದೂತರನು ದುಧಾರತಿರು. ಸೇನಾಪತಿಯನ್ನು ಗೂಢಾಚಾರತಿರು. ಉತ್ತರ ಮಂತ್ರಿ ಪ್ರಧಾನಮಂತ್ರಿ. ಯತಿಟು ಮಂಡಲಪತಿ. ರಾಜ್ಯ ಕಾರ್ಯದರ್ಶಿ. ಕೆಳ ಹಂತ ಆಡಳಿತ. ಊರು. ಎನಾಡಿ ಮಿಲಿಟರಿ ಕಮಾಂಡೋ. ಬ್ಯಾಕ್ಟಿಯರನ್ ರಾಜಧಾನಿ ಸಿಯಾಲ್ಕೋಟೆ. ಪ್ರಸ್ತುತ ಡೈಮಿಟಿಯಸ್ ಮಿನಾಂಡಸ್. ಮಿಲಿಂದ ಪೆನ್ವೋ ನಾಗಸೇನ ರಚನೆ. 2ನೇ ಪವಿತ್ರ ಗ್ರಂಥ. ಬೌದ್ಧ ಧರ್ಮವನ್ನು ಎನ್ನುವರು. ಬೌದ್ಧ ಧರ್ಮದ 2ನೇ ಪವಿತ್ರ ಗ್ರಂಥ ಮಿಲಿಂದ ಪೆನ್ವೋ ನಾಗಸೇನ ರಚಿಸ್ತಾನ. ಕೊನೆಯ ದೊರೆ ಹರ್ಮೇಯಿಸ್. ವರ್ಧನ ಸ್ಥಾಪಕ ಪುಷ್ಯಭೂತಿ. 1ನೇ ರಾಜಧಾನಿ ಥಾಣೇಶ್ವರ. 2ನೇದು ಕನೌಜ. ಪ್ರಜಾಕವರ್ಧನ ಬಿರುದು ಮಹಾರಾಜರಾಜ ಪರಮಭಟ್ಟಕಾರ. ಪತ್ನಿ ಯಶೋಮತಿ. ಮಕ್ಕಳು 2ನೇ ಹರ್ಷವರ್ಧನ, 2ನೇ ರಾಜವರ್ಧನ ಮತ್ತು ಹರ್ಷವರ್ಧನ ಮತ್ತು ರಾಜಶ್ರೀ. 3 ಮಂದಿ ಮಕ್ಕಳು. 2ನೇ ರಾಜವರ್ಧನ. ಹರ್ಷವರ್ಧನ ಬಿರುದು ರಾಜಪುತ್ರ. ಥಾಣೇಶ್ವರಿ ಇಂದ ರಾಜಧಾನಿ ಕನೌಜ್ಗೆ ರಾಜಧಾನಿ ವರ್ಗಾವಣೆ ಮಾಡಿದ ಹರ್ಷವರ್ಧನ. ಯಾತ್ರಿಕ ಹ್ಯುಯೆಂಗ್ಸ್ತ್ಯಾನ. ಹರ್ಷವರ್ಧನ ಆಸ್ಥಾನಕ್ಕೆ ಬಂದ. ಚೀನಾ ತೈತುಂಗ್ ಲಿಯಾಂಗ್ ಹುಮ್ ಚೀನಾಕ್ಕೆ ಕಳಿಸಿದ. ನರ್ಮದಾ ನದಿಗೆ ಕಾಳಗ. 2ನೇ ಪುಲಿಕೇಶಿ ಹರ್ಷವರ್ಧನ ನೋಡಕ. ಹರ್ಷವರ್ಧನ ಸಹೋದರ ರಾಜಶ್ರೀ. ಬಾಣಭಟ್ಟ ಹರ್ಷಚರಿತ್ರೆ ಬರೆದ. ಹರ್ಷವರ್ಧನ ಇತಿಹಾಸ ಬಗ್ಗೆ ಸಂಸ್ಕೃತದಾಗಿದ್ದು. ಬಾಣಭಟ್ಟ ಹರ್ಷವರ್ಧನ ಬರೆದ ಹರ್ಷಚರಿತ್ರೆ ಬರೆದ. ಅದು ಹರ್ಷಚರಿತ್ರೆ ಇತಿಹಾಸದಾಗ ಸಂಸ್ಕೃತ ಭಾಷೆದಾಗ. ಪ್ರಯಾಗದಲ್ಲಿ 5ನೇ ವರ್ಷ ಒಮ್ಮೆ ಧಾರ್ಮಿಕ ಸಮ್ಮೇಳನ ಮಾಡಿದ. 5 ವರ್ಷಕ್ಕೊಮ್ಮೆ ಧಾರ್ಮಿಕ ಸಮ್ಮೇಳನ ಮಾಡಿದ ಹರ್ಷವರ್ಧನ. ಪ್ರಯಾಗದಲ್ಲಿ ಯುಪಿಯಲ್ಲಿ. ಹರ್ಷವರ್ಧನ ರತ್ನಾವಳಿ, ಪ್ರಿಯದರ್ಶಿ, ನಾಗಾನಂದ ಇವು ಬರೆದ. ಹರ್ಷವರ್ಧನ ರತ್ನಾವಳಿ, ಪ್ರಿಯದರ್ಶಿ, ನಾಗಾನಂದ ಕೃತಿಗಳು. ಭಾರತದಲ್ಲಿ ಮೊದಲ ಇದು ಆಡಳಿತ ಮಾಡಿದರು ಪರ್ಷಿಯನರು, ಆಮೇಲೆ ಗ್ರೀಕರು, ಆಮೇಲೆ ಶಕರು, ಆಮೇಲೆ ಕುಶನರು. ಹರ್ಷವರ್ಧನಕ್ಕಿಂತ ಹೆಚ್ಚು ಸೇನೆ ಬಲ ಹೊಂದಿದ 2ನೇ ಪುಲಿಕೇಶಿ ಎಂದು ಐಹೊಳೆ ಶಾಸನ ಹೇಳುತ್ತದೆ. ಕುಂಡ್ಲಗಲ್ಲು ಕೇರಳದಲ್ಲಿ, ನಾಗಪಟ್ಟಣ ತಮಿಳುನಾಡಿನಲ್ಲಿ, ನಾಗಾರ್ಜುನ ಆಂಧ್ರಪ್ರದೇಶದಲ್ಲಿ, ಸೋಮನಾಥ ಕರ್ನಾಟಕದಲ್ಲಿ. ಹರ್ಷವರ್ಧನ ಕೃತಿ ನಾಗಾನಂದ. ಬಾಣಭಟ್ಟನ ಕೃತಿ ಹರ್ಷಚರಿತ್ರೆ. ವಿಕ್ರಮಾದೇವಿ ಚರಿತ್ರೆ ಬಿಲ್ಲಣ ಬರೆದ. ಬಾಣಭಟ್ಟ ಹರ್ಷಚರಿತ್ರೆ ಬರೆದ. ಬಿಲ್ಲಣ ವಿಕ್ರಮಾದೇವಿ ಚರಿತ್ರೆ ಬರೆದರ. ಹರ್ಷವರ್ಧನ ಬಾಣಭಟ್ಟ ಬರೆದ. ಬಾಣಭಟ್ಟ ಕಾದಂಬರಿ ಒಂದು ಬರೆದ. ಹರ್ಷವರ್ಧನ ಕಾಲದಲ್ಲಿ ಬೇಟೆ ಹ್ಯುಯೆಂಗ್ಸ್ತ್ಯಾನ್ ಬೇಟೆ ಮಾಡಿದ. ವರ್ಧನ ರಾಜಕೀಯ ಇತಿಹಾಸ ತಿಳಿಸಲು ಹ್ಯುಯೆಂಗ್ಸ್ತ್ಯಾನ್. ಬಾಣಭಟ್ಟ ಬರೆದ ಹರ್ಷಚರಿತ್ರೆ. ಹರ್ಷವರ್ಧನ ತಾಮ್ರದ ಶಾಸನ. ವರ್ಧನ ಮೂಲ ಪುರುಷ ಪುಷ್ಯಭೂತಿ. ವರ್ಧರ ಕಾಲ 606ರಿಂದ 647. ವರ್ಧರಲ್ಲಿ ಶ್ರೇಷ್ಠ ದೊರೆ ಹರ್ಷವರ್ಧನ. ಹರ್ಷವರ್ಧನ ಇನ್ನೊಂದು ಹೆಸರು ಶಿಲಾದಿತ್ಯ. ಹರ್ಷವರ್ಧನ ರಾಜಧಾನಿ ಥಾಣೇಶ್ವರ. ಮುಳ್ವಾ ದೇವಗುಪ್ತನ ರಾಜಶ್ರೀಯ ಗಂಡನಾಥ ಗೃಹವನ್ನು ಕೊಂದು ರಾಜಶ್ರೀಯನ್ನು ಕನೌಜದಲ್ಲಿ ಬಂಧಿಸಿದ. ರಾಜವರ್ಧನನ ಕೊಲೆ
ಗಾವುಂಡ ದೇಶದ ಶಾಕುನಿಂದ ಮನಗೊಳಕೊಂಡ ಮದುವೆಯಾದ ಉತ್ತಮ ಸಂಬಂಧದಿಂದ ಹರ್ಷವರ್ಧನ ಮುಖ್ಯ ಉದ್ದೇಶ ಮಗಳನ್ನು ಕೊಂದ ಮದುವೆಯಾದ ಉತ್ತಮ ಸಂಬಂಧ ಹೊಂದಿದ ಹರ್ಷನ ಮುಖ್ಯ ಉದ್ದೇಶ ರಾಜಶ್ರೀಯನ್ನು ಬಿಡುಗಡೆ, ಕುಶಾಣರ ಮೇಲೆ ಸೇಡು ತೀರಿಸಿಕೊಳ್ಳುವುದು ಮುಖ್ಯ ಉದ್ದೇಶ. ಹರ್ಷವರ್ಧನ 2ನೇ ರಾಜಧಾನಿ ಕನೌಜ. ವಲ್ಲಭಿಯ 2ನೇ ರುದ್ರಸೇನನ್ನು ಸೋಲಿಸಿ ಅವನ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ ಉತ್ತಮ ಸಂಬಂಧದಿಂದ. ಹರ್ಷವರ್ಧನ ಬಿರುದು ಉತ್ತರ ಪ್ರತೇಶ್ವರ, ನರ್ಮದಾ ಕಾಳಗ 634. ಹರ್ಷವರ್ಧನು ಕಾಶ್ಮೀರದೊಂದಿಗೆ ಬುದ್ಧನ ಹಲ್ಲಿನ ವಿಶೇಷಗಳನ್ನು ಕನೌಜಲ್ಲಿ ಸೂಕ್ತದಲ್ಲಿ ನಿರ್ಮಿಸಿದ. ಕನೌಜ ಧಾರ್ಮಿಕ ಮಹಾಸಮ್ಮೇಳನ 643. ಕನೌಜದಲ್ಲಿ ಧಾರ್ಮಿಕ ಮಹಾಸಮ್ಮೇಳನದ ಅಧ್ಯಕ್ಷ 23 ದಿನ ಹುಯಾಂಗ್ಸ್ತ್ಯಾನ್. ಅವನು ಮಹಾಯಾನ ತತ್ವ ವಿವರಿಸಿದ. ಪ್ರಯಾಗ ಅಲಹಾಬಾದ್ ಬೌದ್ಧ ಮಹಾಸಮ್ಮೇಳನ 643. ಹರ್ಷವರ್ಧನ ನಾಟಕವು ರತ್ನಾವಳಿ, ಪ್ರಿಯದರ್ಶಿ, ನಾಗಾನಂದ ಇವೆಲ್ಲ ಸಂಸ್ಕೃತದಲ್ಲಿ. ಬಾಣಭಟ್ಟ ಆಶ್ರಯ ಹರ್ಷವರ್ಧನ ಬಾಣಭಟ್ಟಗೆ ಆಶ್ರಯ ನೀಡಿದ. ನಳಂದ ವಿಶ್ವವಿದ್ಯಾಲಯ ವನ್ಯಕುಮಾರ ಗುಪ್ತ. ನಳಂದ ವಿಶ್ವವಿದ್ಯಾಲಯ ಗ್ರಂಥಾಲಯದಲ್ಲಿ ಕಟ್ಟಡವನ್ನು ರತ್ನಸಾಗರ, ರತ್ನರಂಜಕ, ರತ್ನೋಶಿ ಎಂದು ಕರೆಯುತ್ತಿದ್ದರು. ನಳಂದ ವಿಶ್ವವಿದ್ಯಾಲಯ ಹಾಳಾಗಲು ಮೊಹಮ್ಮದ್ ಬಬಾಯ್ ಖಿಲ್ಜಿಯಿಂದ. ಹುಯಾಂಗ್ಸ್ತ್ಯಾನ್ ಜನ್ಮ ಚೀನಾದ ತಹಿನ್ ಲಿಖಾನದಲ್ಲಿ. ಹುಯಾಂಗ್ಸ್ತ್ಯಾನ್ ಭಾರತಕ್ಕೆ ಬರಲು ಕಾರಣ ಬೌದ್ಧ ಬಗ್ಗೆ ತಿಳಿಯಲು. ಸಂಗಮ್ ಯುಗ. ಸಂಗಮ್ ತಮಿಳು ಸಾಹಿತ್ಯ ಕೂಟ ಹಾಗೂ ಧಾರ್ಮಿಕ ಸಂಸ್ಥೆ. ಸಂಗಮ್ ಎಂದರೆ ಸಂಗಮ್ ಯುಗದ ಕೇಂದ್ರ ಸ್ಥಳ ಮಧುರೈ. ಸಂಗಮ್ ಯುಗದ ಶೈಲಿ ಪಂಥ ಕವಿಗಳು 63 ಜನ. ಸಂಗಮ್ ಯುಗದ ವಿಶಿಷ್ಟ ಪಂಥ ಕವಿಗಳು 12 ಜನ. ಏಕೈಕ ಮಹಿಳಾ ಆಳ್ವಿಕೆ ಕವಯತ್ರಿ ಅಂಡಾಳ. ಸಂಗಮ್ ಸಾಹಿತ್ಯ ಪೋಷಿಸಿದವರು ಪಾಂಡ್ಯರು, ಚೇರರು, ಚೋಳರು. ಮಾವುಂದೇರ. ತೊಳವಾಪಿಯರಂ 2ನೇ ಸಂಗಮ್ ಕಾಲದ ರಚನೆ. ತೊಳವಾಪಿಯರ್ನಿಂದ ತಮಿಳು ಸಾಹಿತ್ಯದ ಮೊದಲ ಕೃತಿ ಎನ್ನುವರು. ತೊಳವಾಪಿಯರಂ ರಚಿಸಿದ ತಮಿಳು ಸಾಹಿತ್ಯದ ಮೊದಲನೇ ಕೃತಿ ಎನ್ನುವರು. ತಿರುಕುಳಂ ತಮಿಳು ಬೈಬಲ್, ತಮಿಳು ವೇದ. ತಿರುವಳ್ಳುರಂ ರಚಿಸಿದ. ಸಂಗಮ್ ಸಾಹಿತ್ಯ ಕೇಂದ್ರ ಸ್ಥಳ ಮಧುರೈ. ಸಂಗಮ್ ಸಾಹಿತ್ಯದ ಭಾಷೆ ತಮಿಳು. ದ್ರಾವಿಡ ಭಾಷೆಯಲ್ಲಿ ಹಳೆಯದು ತಮಿಳು. ಒಟಕಿ ಋತುಲ ಎಂದರೆ ಯುದ್ಧದಲ್ಲಿ ಸೋತ ಅರಸನನ್ನು ಆತ್ಮಹತ್ಯೆ ಮಾಡಿಕೊಳ್ಳುವುದು. ಒಟಕಿ. ಋತವಲ್ ಎಂದರೆ ಯುದ್ಧದಲ್ಲಿ ಸೋತ ಅರಸ ಆತ್ಮಹತ್ಯೆ ಮಾಡಿಕೊಳ್ಳುವುದು.